ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಪ್ರೋಮೋ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಈಗಾಗಲೇ ಬೆಳಗ್ಗೆ ರಿಲೀಸ್ ಆಗಿರೋ ಪ್ರೋಮೋನೇ ಸೂಪರ್ ಆಗಿದೆಯಪ್ಪ. ಅಶ್ವಿನಿ ಗೌಡ ಅವ್ರಿಗೆ ಎಷ್ಟೋ ದಿನಗಳಾದ್ಮೇಲೆ ಸರಿಯಾಗಿರೋಂಥ ಕ್ಲಾಸ್ ಬೀಳ್ತಾ ಇದೆ. ಇದು ತಾನೇ ನಮಗೆ ಬೇಕಾಗಿರೋದಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಈಗ ಇನ್ನೊಂದು ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋ ಅದಕ್ಕೂ ಮಿಗಿಲಾದಂತ ಪ್ರೋಮೋ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ಲಾಸ್ ತಗೊಳ್ತಾ ಇದ್ದಾರೆ ಅಶ್ವಿನಿ ಗೌಡ ಅವ್ರಿಗೆ ಅಂತಾನೆ ಹೇಳ್ಬೋದು. ನಾನು ಈ ಒಂದು ಎಪಿಸೋಡ್ ನಲ್ಲಿ ಮುಖಕ್ಕೆ ಹೊಡೆದಂಗೆನೆ ಮಾತಾಡ್ತೀನಿ. ನಾನು ಮಾತಾಡ್ತಾ ಇದ್ರೆ ತಗಂತಾ ಇರ್ಬೇಕು ಅನ್ನೋ ರೇಂಜ್ಗೆ ಇಲ್ಲಿ ಸುದೀಪ್ ಸರ್ ಮಾತಾಡ್ತಾ ಇದ್ದಾರೆ. ಯಾರೆಲ್ಲ ಬಿಗ್ ಬಾಸ್ ನೋಡುವಂತ ವೀಕ್ಷಕರಿದ್ದೀರಾ, ಈ ಒಂದು ಪ್ರೋಮೋನ ನೋಡಿದ್ರೆ ನೀವು ಬಿರಿಯಾನಿ ತಿಂದಷ್ಟು ಖುಷಿ ಪಟ್ಬಿಡ್ತೀರಾ. ಅಷ್ಟು ಸಖತ್ತಾಗಿದೆ ಪ್ರೋಮೋ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಪ್ರೋಮೋದಲ್ಲಿ ಸೀರಿಯಸ್ ಆಗಿ ಒಂದೊಂದು ಮಾತು ಸಹ ಸರಿಯಾಗಿ ಒಂಥರ ತಗೊಂಡ್ ರಪ್ಪ ಅಂತ ಹೊಡೆಯೋ ತರ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮೊದಲಿಗೆ ಇಲ್ಲಿ ಪ್ರೋಮೋ ಪ್ರಾರಂಭವಾಗ್ತಾನೆ ಸುದೀಪ್ ಸರ್ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಅದು ಯಾರಿಗಪ್ಪ ಅಂದ್ರೆ ರಘು ಅವ್ರಿಗೆ ಕೇಳ್ತಾ ಇದ್ದಾರೆ. ಅದೇನಪ್ಪ ಅಂದ್ರೆ ಒಂದು ಟಾಸ್ಕ್ ನ ನೀಡ್ತಾರೆ. ಆ ಒಂದು ಟಾಸ್ಕ್ ನಲ್ಲಿ ಸಂಚಾಲಕತ್ವ ಅಥವಾ ಉಸ್ತುವಾರಿ ಏನಿದೆ ಅದನ್ನ ಕರೆಕ್ಟ್ ಆಗಿ ಮಾಡಿದಾರೆ ಅನ್ನೊಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ರಘು ಅವ್ರ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ ಉಸ್ತುವಾರಿ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಜವಾಗ್ಲೂ ಅಶ್ವಿನಿ ಗೌಡ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ಪ್ರೋಮೋದಲ್ಲಿ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪ್ರೆಷನ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಅಶ್ವಿನಿ ಗೌಡ ಅವ್ರಿಗೆ ಸರಿಯಾದಂತ ಕ್ಲಾಸ್ ಬೀಳ್ಬೇಕಂತ ವೈಟ್ ಮಾಡ್ತಾ ಇದ್ರೆ ಈ ಒಂದು ಎಕ್ಸ್ಪ್ರೆಷನ್ ಅಲ್ಲೇ ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಡ್ತೀರ. ಆ ರೇಂಜ್ ಎಕ್ಸ್ಪ್ರೆಷನ್ ಬರ್ತಾ ಇದೆ. ಅಂಡ್ ರಘು ಅವರು ಸಹ ಇಲ್ಲಿ ಸರಿಯಾದಂತ ಉತ್ತರನ ಕೊಡ್ತಾ ಇದ್ದಾರೆ. ಅವ್ರ ಮೊದ್ಲಿಗೆ ಉಸ್ತುವಾರಿ ಅಂತಾನೆ ಗೊತ್ತಿರ್ಲಿಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಅವರ ಒಂದು ಅವ್ರಿಗೆ ವಹಿಸಿದಂತ ಕೆಲಸ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಎದುರಾಳಿ ತಂಡದ ಒಂದು ಕೆಲಸ ನೋಡ್ಕೊಳ್ಳೋದ್ರಲ್ಲಿ ಜಾಸ್ತಿ ಮಗ್ನರಾಗ್ಬಿಟ್ರು ಅನ್ನೋ ತರ ಇಲ್ಲಿ ಉತ್ತರ ಬರ್ತಾ ಇದೆ. ಅಂಡ್ ಇಲ್ಲಿ ಸುದೀಪ್ ಸರ್ ಇನ್ನೊಂದು ಕೇಳ್ತಾ ಇರೋದು ಅದೇನಪ್ಪ ಅಂದ್ರೆ ನಿಮಗೆ ಗೊತ್ತಿತ್ತ ರೂಲ್ಸ್ ಬಗ್ಗೆ, ನಿಮಗೆ ಗೊತ್ತಿತ್ತ ನಿಯಮಗಳ ಬಗ್ಗೆ, ಅಲ್ಲಿ ರೂಲ್ಸ್ ಬುಕ್ ಇತ್ತು ತಾನೆ ಅಂತ ಕೇಳ್ತಾ ಇದ್ದಾರೆ. ಅಂಡ್ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ, ನಿಮ್ಮ ಒಂದು ಬುದ್ಧಿವಂತಿಗೆ ನಾನು ಸಲ್ಯೂಟ್ ಹೊಡಿಲ್ಲ, ಕ್ಲಾಪ್ಸ್ ಹೊಡಿಲ್ಲ ಅಂದ್ಬಿಟ್ಟು ಸುದೀಪ್ ಸರ್ ಹೇಳ್ತಾ ಇದ್ದಾರೆ. ಇಲ್ಲಿ ನನಗೆ ನಿಜ ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು ಈ ಒಂದು ಪ್ರೋಮೋ ನೋಡಿದ ತಕ್ಷಣ. ಅಂಡ್ ಇಲ್ಲಿ ಏನು ಅಶ್ವಿನಿ ಗೌಡ ಅವರು ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಊಟ ಬಿಟ್ಟಿದ್ರು, ಆ ಒಂದು ವಿಚಾರವಾಗಿ ಸಹ ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗಿರುವಂತ ಕ್ಲಾಸೇ ತಗೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ನೀವು ಊಟ ಬಿಟ್ಟಿದ್ರಲ್ಲ, ಯಾವ ಒಂದು ವಿಚಾರಕ್ಕೆ ಊಟ ಬಿಟ್ಟಿದ್ರಿ ಅಂತ ನನ್ಗೆ ಅರ್ಥನೇ ಆಗ್ಲಿಲ್ಲ. ಹೋಗಿ ನೀವು ಊಟ ಬಿಟ್ರಲ್ಲ, ಬಿಗ್ ಬಾಸ್ ಮನೇಲಿ ಅಶ್ವಿನಿ ಗೌಡ ಅವ್ರು ಊಟ ತಿಂತಾ ಇಲ್ಲ ಅಂತ ಬೇರೆ ಯಾರಾದ್ರೂ ಕಂಟೆಸ್ಟೆಂಟ್ ಗಳು ನಿಮ್ಮ ಪರವಾಗಿ ಊಟ ಬಿಟ್ಬಿಟ್ರ, ಹೋಗ್ಲಿ ಅಶ್ವಿನಿ ಗೌಡ ತಿಂತಾ ಇಲ್ಲ ಪಾಪ ನಾವು ತಿನ್ನೋದ್ ಬೇಡ ಅಂತ ಯಾರಾದ್ರೂ ಊಟ ಬಿಟ್ರ, ನೀವು ಮಾಡಿದ್ದು ಎಮೋಷನಲ್ ಬ್ಲಾಕ್ ಮೇಲ್. ಅದು ನನಗೆ ಯಾರಾದ್ರೂ ಸಾರಿ ಕೇಳಲೇಬೇಕು ಅವಾಗೇ ನಾನು ಊಟ ಮಾಡೋದು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂಡ್ ಪ್ರೋಮೋನ ಎಂಡಿಂಗ್ ನಲ್ಲಂತೂ ನಾನು ಇವತ್ತಿನ ಎಪಿಸೋಡ್ ನಲ್ಲಿ ಮುಕ್ಕು ಕೊಡ್ದಂಗೆನೆ ಮಾತಾಡೋದು ಅಂತ ಒಂದು ಮಾತನ್ನ ಸಹ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಪ್ರೋಮೋ ಮಾತ್ರ. ಅಂಡ್ ಇಲ್ಲಿ ಇದರಲ್ಲಿರುವಂತ ಮಾತುಗಳ ಅರ್ಥನ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ನಾವು ಬಿಗ್ ಬಾಸ್ ಮನೇಲಿ ಅಂತ ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರು ಪದೇ ಪದೇ ಮಾತಾಡೋಂಥದ್ದೇನು, ನನಗೆ ಕಿಚ್ಚನ ಚಪ್ಪಾಳೆ ಬೇಕು, ನನಗೆ ಕಿಚ್ಚನ ಚಪ್ಪಾಳೆ ತಗೊಳ್ಳೋದು ಹೇಗೆ ಅಂತ ನನಗೆ ಗೊತ್ತು ಅಂತ ಪದೇ ಪದೇ ಮಾತಾಡ್ತಾ ಇರ್ತಾರೆ, ಚಾಲೆಂಜ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಸನ್ನಿವೇಶದ ಕುರಿತು ಇಲ್ಲಿ ಸುದೀಪ್ ಸರ್ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ, ನಿಮ್ಮ ಒಂದು ಬುದ್ಧಿವಂತಿಕೆಗೆ ನಾನು ಕ್ಲಾಪ್ಸ್ ಹೊಡಿಬೇಕಾ ಇಲ್ಲ ಸಲ್ಯೂಟ್ ಹೊಡಿಬೇಕಾ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಇಷ್ಟು ದಿನಗಳ ಕಾಲ ಅವ್ರು ಏನು ಆ ಒಂದು ಕಿಚ್ಚನ ಚಪ್ಪಾಳೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಅದಕ್ಕೆ ಸರಿಯಾಗಿರೋಂಥ ಟಕ್ಕರ್ ಬಿತ್ತು ಅವ್ರಿಗೆ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಕುಗ್ಗೋಗ್ಬಿಡ್ತಾರೆ ಇವತ್ತು ಎಪಿಸೋಡ್ ನಂತರ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಸ್ಪಿನ್ ಡ್ರಾಪ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಫುಲ್ ಡಲ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಶ್ವಿನಿ ಗೌಡ. ಅಷ್ಟರ ಮಟ್ಟಿಗೆ ಕ್ಲಾಸ್ ಬಿದ್ದಿದೆ. ಇಲ್ಲಿ ಅಷ್ಟರ ಮಟ್ಟಿಗೆ ಡಲ್ ಆಗೋದಕ್ಕೆ ಅಶ್ವಿನಿ ಗೌಡ ಅವ್ರ ಕಾರಣ ಏನಪ್ಪಾ ಅಂದ್ರೆ, ಎಲ್ಲೋ ಒಂದ್ ಕಡೆ ನಿನ್ನೆ ಎಪಿಸೋಡ್ ನವರೆಗೂ ಅಶ್ವಿನಿ ಗೌಡ ಅವ್ರ ಮೈಂಡ್ ನಲ್ಲಿ ಏನಪ್ಪಾ ಇತ್ತು ಅಂದ್ರೆ, ನಾನು ಏನು ಇಲ್ಲಿ ಏಕವಚನದ ವಿಚಾರ ಆಗಿರ್ಬೋದು, ನನ್ನ ವಿರುದ್ಧವಾಗಿ ರಘು ಮತ್ತೆ ಗಿಲ್ಲಿಯವ್ರು ನಡ್ಕೊಂಡಿದ್ದ ನಡವಳಿಕೆ ಆಗಿರ್ಬೋದು, ಕಿಚ್ಚನ ಪಂಚಾಯತಿಲಿ ಸರಿಯಾಗಿರೋಂಥ ಕ್ಲಾಸ್ ಬೀಳುತ್ತೆ. ರಘು ಅವರು ಮತ್ತೆ ಗಿಲ್ಲಿಯವರು ಜನಗಳಲ್ಲಿ ನೆಗೆಟಿವ್ ಆಗೋಗಿದ್ದಾರೆ, ಅವ್ರ ಆಟಕ್ಕೆ ತುಂಬಾನೇ ಹೊಡೆತ ಬೀಳುತ್ತೆ. ಎಲ್ಲೋ ಒಂದ್ ಕಡೆ ಈ ಒಂದು ಸಂದರ್ಭದಿಂದ ನನ್ನ ಒಂದು ಆಟ ಇಂಪ್ರೂವ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ರು ಅಶ್ವಿನಿ ಅವ್ರು. ಯಾಕೆಂದ್ರೆ ನಿನ್ನೆ ನಡೆದ ಕಾನ್ವರ್ಸೇಷನ್ ಸಹ ನೀವು ನೋಡಿ, ಗಿಲ್ಲಿ ಅವ್ರ ಬೆಡ್ರೂಮ್ ಅಲ್ಲಿ ಸಾರಿ ಕೇಳ್ದಾಗ ಕಿಚ್ಚನ ಪಂಚಾಯತಿಯಲ್ಲಿ ನಿನಗಿದೆ, ಕಿಚ್ಚನ ಪಂಚಾಯತಿಗೆ ನಾನು ವೆಯ್ಟ್ ಮಾಡ್ತಾ ಇದೀನಿ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಮಾತಾಡ್ತಾರೆ. ಸೊ ಆ ಒಂದು ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೊಬೇಕು. ಎಲ್ಲೋ ಒಂದ್ ಕಡೆ ಅವ್ರಿಬ್ರು ನೆಗೆಟಿವ್ ಆಗ್ಬಿಟ್ಟಿದ್ದಾರೆ, ನಾನು ಪಾಸಿಟಿವ್ಲಿ ಕಾಣಿಸ್ಕೊಳ್ತಾ ಇದೀನಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಅಶ್ವಿನಿ ಗೌಡ ಅವ್ರು ಕಿಚ್ಚನ ಪಂಚಾಯತಿಗೆ ಬಂದು ಕುತ್ಕೊಂಡಿದ್ದಾರೆ. ಸೊ ಆ ಒಂದು ಸನ್ನಿವೇಶನ ಕುರಿತು ಸಹ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಸುದೀಪ್ ಸರ್ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಅದೇನಪ್ಪ ಅಂದ್ರೆ, ಫಸ್ಟ್ ನಿಮಗೆ ಅರ್ಥ ಆಗಿತ್ತಾ, ನಿಮ್ಗೆ ಗೊತ್ತಿತ್ತಾ ರೂಲ್ಸ್ ಬಗ್ಗೆ, ಅಲ್ಲಿ ರೂಲ್ಸ್ ಬುಕ್ ಇತ್ತ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ನೋಡೋದಾದ್ರೆ ಎಲ್ಲೊಂದ್ ಕಡೆ ಪ್ರೋಮೋ ಕೊಟ್ನಲ್ಲಿ ರಘು ಅವ್ರಿಗೆ ಕೇಳ್ತಾ ಇರೋ ತರ ಇಲ್ಲಿ ಎಡಿಟ್ ಅಲ್ಲಿ ಇದ್ರು ಸಹ ಎಲ್ಲೋ ಒಂದ್ ಕಡೆ ಈ ಪ್ರಶ್ನೆ ಅಶ್ವಿನಿ ಗೌಡ ಅವ್ರಿಗೆ ಕೇಳಿರ್ತಾರೆ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತಾ ಇದೆ. ಯಾಕೆ ಅಶ್ವಿನಿ ಗೌಡ ಅವ್ರಿಗೆ ಕೇಳಿರ್ತಾರೆ ಈ ಕ್ವಶನ್ ಅಂತ ಹೇಳ್ತಾ ಇದೀನಿ ಅಂದ್ರೆ, ಇಲ್ಲಿ ಮೇ ಬಿ ಏನಾದ್ರು ಗಿಲ್ಲಿ ವಿಚಾರ ತಗೊಂಬಂದು ಅಶ್ವಿನಿ ಗೌಡ ಅವ್ರು ಮಾತಾಡಿರ್ಬೋದು. ಗಿಲ್ಲಿ ಸರಿಯಾದಂತ ರೀತಿಯಲ್ಲಿ ಉಸ್ತುವಾರಿ ಮಾಡ್ಲಿಲ್ಲ, ತುಂಬಾ ಅಂದ್ರೆ ತುಂಬಾ ನಿಯಮಗಳನ್ನ ಉಲ್ಲಂಘನೆ ಮಾಡ್ದ ಅಂತ ಏನಾದ್ರು ಮಾತಾಡಿದ್ರೆ, ಸರಿ ಗಿಲ್ಲಿ ಗೊತ್ತಿಲ್ಲ, ಗಿಲ್ಲಿ ಅದು ತುಂಬಾನೇ ತಪ್ಪು ಮಾಡ್ದ, ನಿಮಗ್ ಗೊತ್ತಾ ಹೋಗ್ಲಿ ನಿಯಮಗಳ ಬಗ್ಗೆ, ನೀವು ಅದು ರೂಲ್ ಬುಕ್ ಅಲ್ಲಿ ಓದಿದ್ರ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ.
ಅಂಡ್ ನೆಕ್ಸ್ಟ್ ಇಲ್ಲಿ ನಾವು ನೋಡೋದಾದ್ರೆ ಇವ್ರು ಏನೊಂದು ಎಮೋಷನಲ್ ಅಲ್ಲಿ ಬ್ಲಾಕ್ ಮೇಲ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು ಕ್ರಿಯೇಟ್ ಮಾಡಿದ್ರು. ರಘು ಅವ್ರು ಬಂದು ನನಗೆ ಸಾರಿ ಕೇಳಿದ್ರೇನೆ ನಾನೇನು ಊಟ ಮಾಡೋದಿಲ್ಲ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಎಲ್ಲ ಸುದೀಪ್ ಸರ್ ಕಡೆಯಿಂದ ನನಗೆ ಮಾತು ಬರಬೇಕು, ಬಿಗ್ ಬಾಸ್ ಕಡೆಯಿಂದ ಒಂದು ಆಕ್ಷನ್ ತಗೊಬೇಕು. ಇಂಥವ್ರನ್ನೆಲ್ಲ ಹೆಂಗೆ ಬಿಗ್ ಬಾಸ್ ಮನೇಲಿ ಇಟ್ಕೊಳ್ತೀರಾ ಸರ್ ನೀವು? ನನ್ನ ಏಕವಚನದಲ್ಲಿ ಮಾತಾಡ್ತಾ ಇದಾರೆ. ಹೆಣ್ಮಕ್ಳು ಅಂದ್ರೆ ಮರ್ಯಾದೆನೇ ಇಲ್ಲ ಅಂದ್ಬಿಟ್ಟು ಕ್ಯಾಮ್ರಾ ಹತ್ರ ಬಂದು ನಿಂತ್ಕೊಂಡು ಮಾತಾಡ್ತಾ ಇದಾರೆ ಅಶ್ವಿನಿ ಗೌಡ ಅವರು. ಎಪಿಸೋಡ್ ನೋಡಿದಂತ ಎಲ್ಲಾ ವೀಕ್ಷಕರು ನೀವು ನೋಡಿದೀರಾ, ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಕೈ ಕಟ್ಕೊಂಡ್ಬಿಟ್ಟು ಸಾರ್ ನನ್ನ ಏಕವಚನದಲ್ಲಿ ಮಾತಾಡ್ತಾ ಇದಾರೆ ಸರ್, ಇಂಥವ್ರನ್ನೆಲ್ಲ ಯಾಕೆ ಸರ್ ಬಿಗ್ ಬಾಸ್ ಮನೇಲಿ ಇಟ್ಕೊಂಡಿದ್ದೀರಾ? ಫಸ್ಟ್ ಅವ್ರನ್ನೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ರಿ. ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಿಗ್ ಬಾಸ್ಗೆ ಬುದ್ಧಿ ಹೇಳ್ತಾ ಇದ್ರು. ನಿಮ್ಗೆ ಅಷ್ಟು ಬುದ್ಧಿ ಇಲ್ವೇನ್ರಿ? ಅಂತವ್ರನ್ನೆಲ್ಲ ಹೆಂಗ್ರಿ ಇಟ್ಕೊಂಡಿದ್ರ ಬಿಗ್ ಬಾಸ್ ಮನೇಲಿ ಕಳಿಸ್ರಿ ಆಚೆಗೆ ಫಸ್ಟ್ ಅನ್ನೋ ತರ. ಸೊ ಆ ಒಂದು ವಿಚಾರವಾಗಿ ಇಲ್ಲಿ ನಿಜವಾಗ್ಲೂ ಸ್ಟ್ರಾಂಗ್ ಆಗಿರೋಂಥ ಕೌಂಟ್ರು ಅಂತಾನೆ ಹೇಳ್ಬೋದು. ಇದು ನೀವು ಮಾಡಿದ ಎಮೋಷನಲ್ ಬ್ಲಾಕ್ ಮೇಲು, ನೀವು ಊಟ ಬಿಟ್ಟಿದ್ರಿಂದ ಯಾರಿಗಾದ್ರೂ ಆಗ್ಲಿ ಲಾಸ್ ಆಗ್ತಾ ಇಲ್ಲ, ಯಾರಿಗಾದ್ರೂ ಅದ್ರಿಗೆ ಲಾಭ ಆಯ್ತಾ? ನೀವು ಊಟ ಬಿಟ್ರಿ, ನಿಮ್ಮ ಹೊಟ್ಟೆ ನೀವು ಸುಟ್ಕೊಂಡ್ರಿ ಹೋಗ್ಲಿ. ನೀವು ಊಟ ಬಿಟ್ಟಿದ್ ವಿಚಾರಕ್ಕೆ ನಿಮ್ಮ ಸ್ನೇಹಿತರಾಗ್ಲಿ ಇಲ್ಲ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ ಗಳಲ್ಲಿ ಯಾರಾದ್ರೂ ಆಗ್ಲಿ, ಅಯ್ಯೋ ಅಶ್ವಿನಿ ಗೌಡ ಅವ್ರ ಪಾಪ ಊಟ ಮಾಡ್ತಿಲ್ಲ, ಅವ್ರನ್ನ ಬಿಟ್ಟು ನಾವ್ ಹೆಂಗಪ್ಪ ತಿನ್ನೋದು, ಪಾಪ ಅವ್ರು ತಿಂದ್ರೆ ನಾವು ತಿನ್ನೋದು ಅಂತ ನಿಮ್ ಜೊತೆ ಯಾರಾದ್ರೂ ಬಂದು ಉಪವಾಸ ಸತ್ಯಾಗ್ರಹ ಮಾಡಿದ್ರ ಅನ್ನೋದ್ರ ಇಲ್ಲಿ ಪ್ರಶ್ನೆ ಕೇಳ್ತಾ ಇದಾರೆ. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ಕೌಂಟ್ರು ಜಾನ್ವಿ ಅವ್ರಿಗೆ ಬೀಳೋ ತರ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಜಾನ್ವಿ ಅವರು ಅಶ್ವಿನಿ ಗೌಡ ಅವ್ರ ಪಕ್ಕದಲ್ಲಿ ಪ್ರಾಣ ಸ್ನೇಹಿತೆ ತರನೇ ಕಾಣಿಸ್ಕೊಳ್ತಾ ಇರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಇವಾಗ ಒಂದು ಕೌಂಟ್ರು ಅಶ್ವಿನಿ ಗೌಡ ಅವ್ರಿಗೆ ಬೀಳೋದ್ರ ಜೊತೆಗೆ ಜಾನ್ವಿಯವ್ರಿಗೂ ಬಿದ್ದಿದೆ ಅಂತಾನೆ ಹೇಳ್ಬೋದು. ಸರಿ, ಇವಾಗ ನೀವು ಊಟ ಬಿಟ್ರಿ, ಉಪವಾಸ ಸತ್ಯಾಗ್ರಹ ಮಾಡಿದ್ರಿ. ಸೊ ನೀವು ಉಪವಾಸ ಮಾಡ್ತಾ ಇದ್ರ, ಊಟ ತಿಂತಾ ಇಲ್ಲ ಅಂದ್ಬಿಟ್ಟು ಯಾರಾದ್ರೂ ಬಿಗ್ ಬಾಸ್ ಮನೇಲಿ ಊಟ ತಿನ್ನೋದು ಬಿಟ್ಬಿಟ್ರ, ಉಪವಾಸ ಇದ್ರ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ರೆ. ಸೊ ಎಲ್ಲೋ ಒಂದು ವಿಚಾರದಲ್ಲಿ ಜಾನ್ವಿಗೂ ಸಹ ಕನೆಕ್ಟ್ ಆಗುತ್ತೆ ಇದು ಅಂತಾನೆ ಹೇಳ್ಬೋದು. ಅಂಡ್ ಮುಂದುವರೆದ ಭಾಗದಂತೆ ಈ ಒಂದು ಎಪಿಸೋಡ್ ನಾನು ಪ್ರತಿಯೊಂದು ಸಹ ಮುಖ ಕೊಡ್ದಂಗೆನೆ ಮಾತಾಡ್ತೀನಿ. ಸಾಕು, ಇಷ್ಟು ದಿನಗಳ ಕಾಲ ಟವಲ್ ಸುತ್ಕೊಂಡು ನೈಸ್ ಆಗಿ ನಿಮ್ಗೆ ಹೇಳಿದ್ದೆಲ್ಲ ಸಾಕು. ಎಲ್ಲೋ ಒಂದ್ ಕಡೆ ತುಂಬಾ ಸ್ಟ್ರಾಂಗ್ ಆಗಿ ಕ್ಲಾಸ್ ತಗೊಂಡ್ಬಿಟ್ರೆ ನಿಮ್ಮ ಗೇಮ್ಗೆನೆ ಎಫೆಕ್ಟ್ ಆಗ್ಬಿಡುತ್ತೆ. ಅದು ಪಾಪ ಗೇಮ್ ಮರ್ತೋಗ್ಬಿಡ್ತಾರೆ. ಇಷ್ಟೆಲ್ಲ ನನ್ಗೆ ಕ್ಲಾಸ್ ತಗೊಂಡ್ರಲ್ಲ ಅಂದ್ಬಿಟ್ಟು ಸ್ವಲ್ಪ ಅದ್ರಲ್ಲೇ ಇರ್ತೀರ, ಗೇಮ್ ಹಾಳಾಗುತ್ತೆ ಅಂತ ಇಷ್ಟು ದಿನಗಳ ಕಾಲ ನಾನು ಯಾರಿಗೂ ಸಹ ಮುಖದ ಮೇಲೆ ಹೊಡೆಯೋ ತರ ಮಾತಾಡ್ಲಿಲ್ಲ. ಬಟ್ ಇವಾಗ ಅಂತ ಸಂದರ್ಭ ಬಂದಿದೆ, ನಾನು ಮಾತಾಡ್ಲೇಬೇಕು ಅಂತ ಸುದೀಪ್ ಸರ್ ಇಲ್ಲಿ ಮಾತಾಡ್ತಾ ಇದಾರೆ. ಅಂಡ್ ಸುದೀಪ್ ಸರ್ ಕಡೆಯಿಂದ ನಾನು ಇವತ್ತು ಮುಖಕ್ಕೆ ಹೊಡೆದಂಗೆ ಮಾತಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಅಶ್ವಿನಿ ಗೌಡ ಅವ್ರ ಎಕ್ಸ್ಪ್ರೆಷನ್ ಸಹ ತೋರಿಸ್ತಾ ಇದಾರೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ತುಂಬಾನೇ ಡಲ್ ಆಗಿ ಹೋಗಿದ್ದಾರೆ ಅಶ್ವಿನಿ ಗೌಡರ ಅಂತಾನೆ ಹೇಳ್ಬೋದು. ಅಂಡ್ ಪ್ರೋಮೋದಲ್ಲಿ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಪ್ರೋಮೋದಲ್ಲಿ ಮಾತಾಡೋಕ್ಕಿಂತ ಮುಂಚೆ ಏನೋ ಒಂದು ಟಾಸ್ಕ್ ನಡೆದಿತ್ತು, ಡ್ರಮ್ ನೀರು ತುಂಬುವಂತ ಟಾಸ್ಕ್. ಅರ್ಧ ಕುರ್ತಾಗಿ ವಿಟಿ ಪ್ಲೇ ಮಾಡಿ ತೋರಿಸಿರುವಂತ ಸಂಭವ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಗೇಮ್ ನಲ್ಲಿ ಅವ್ರಿಗೆ ಗೊತ್ತಿಲ್ಲ, ಓಕೆ ನಿಮಗೆ ನಿಯಮಗಳು ಗೊತ್ತಿತ್ತು ತಾನೆ, ನಿಮಗೆ ಅಲ್ಲಿ ನೀವು ಇದ್ದಂತ ನಿಯಮಗಳ ಬುಕ್, ರೂಲ್ಸ್ ಬುಕ್ ಗೊತ್ತಿತ್ತು ತಾನೆ ಅಂತ ಪ್ರಶ್ನೆ ಮಾಡ್ಬೇಕಾರೆ ಮೇ ಬಿ ಅಲ್ಲಿ ಗೇಮ್ ನಲ್ಲಿ ಆಡಿರುವಂತ ಮಿಸ್ಟೇಕ್ಸ್ ನೆಲ್ಲ ಸಹ ವಿಟಿ ಮೂಲಕ ಪ್ಲೇ ಮಾಡಿ ತೋರಿಸಿರ್ಬೋದು. ಇಲ್ಲಿ ಕೇವಲ ಅಶ್ವಿನಿ ಗೌಡ ಅಥವಾ ಅಶ್ವಿನಿ ಗೌಡರ ತಂಡದ ಪರವಾಗಿ ಮಾತ್ರ ಇಲ್ಲಿ ಮಿಸ್ಟೇಕ್ಸ್ ಆಗಿಲ್ಲ, ಗಿಲ್ಲಿ ಮತ್ತು ಗಿಲ್ಲಿ ತಂಡದವರು ಸಹ ಮಿಸ್ಟೇಕ್ ಮಾಡಿದ್ದಾರೆ. ಅದೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕಾರೆ ಡ್ರಮ್ ಕೇವಲ ಧನು ಮತ್ತೆ ಅಭಿಯವ್ರು ಮಾತ್ರ ಬಗ್ಸ್ಬಿಟ್ಟಿದ್ರು, ನೀರ್ನೆಲ್ಲ ಆಚೆ ಚೆಲ್ಲಿದ್ರು ನಮ್ ಕಾಣಿಸೋರು ಸಹ. ಎಲ್ಲೋ ಒಂದು ಸಂದರ್ಭದಲ್ಲಿ ರಘು ಮತ್ತೆ ಸೂರಜ್ ಅವ್ರ ಡ್ರಮ್ ಸಹ ಉಲ್ಟಾ ಆಗಿದ್ದು ಸಹ ನಮ್ಗೆ ಕಾಣ ಸಿಕ್ತು. ಅಂಡ್ ಇಲ್ಲಿ ಗೇಮ್ ನ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ ಇವರು ಅಶ್ವಿನಿ ಗೌಡ ಅವ್ರು ಪದೇ ಗಿಲ್ಲಿ ಅವ್ರ ತಂಡದವರೇ ಮಾಡ್ತಾರ ತಪ್ಪು, ಗಿಲ್ಲಿ ಮಾಡ್ತಾರ ತಪ್ಪು ಅಂತ ಅಲ್ಲೇನೆ ಗಮನ ಕೊಡ್ತಾ ಇದ್ರು. ಅಂಡ್ ಇಲ್ಲಿ ನಾವು ನೋಡೋದಾದ್ರೆ ಜಾನ್ವಿ ಅವರು ರಾಂಗ್ ಆಗಿ ಬಿಹೇವ್ ಮಾಡಿದ್ದು ರಾಶಿಕಾದ್ರ ಅದನ್ನ ತಪ್ಪು ಅಂತ ಹೇಳಿಲ್ಲ. ಅಂಡ್ ಅವರದೇ ತಂಡದ ಸದಸ್ಯರು ತುಂಬಾ ದೂರ ಎತ್ಕೊಂಡೋಗಿ ಡ್ರಮ್ ಹಿಡ್ಕೊಂಡು ನಿಂತ್ಕೊಳ್ಬೇಕಾದ್ರೆ ಅದು ತಪ್ಪು, ಅಷ್ಟು ದೂರ ನಿಂತ್ಕೋಬಾರ್ದು. ಇಲ್ಲಿ ರಘು ಮತ್ತೆ ಸೂರಜ್ ಅವರು ತುಂಬಾ ಹತ್ರದಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಅಂತ ಅದನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ಲಿಲ್ಲ. ಯಾಕೆ ಅದನ್ನ ಸರಿ ಮಾಡ್ಬೇಕಾಗಿತ್ತು ಅಂತ ನಾನು ಹೇಳೋದಾದ್ರೆ, ನೀವು ಅಲ್ಲಿ ಗಮನಿಸ್ಕೊಂಡ್ರೆ ಟಾಸ್ಕ್ ನ ಆಡ್ಬೇಕಾದ್ರೆ ರಘು ಮತ್ತೆ ಸೂರಜ್ ಅವರು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಅಲ್ಲಿದ್ರು ಸಹ ನೀರ್ ಬೀಳ್ತಾ ಇತ್ತು. ಬಟ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದ್ರು ಸಹ ಇದೇ ಅಶ್ವಿನಿ ಗೌಡ ಹೋಗ್ಬಿಟ್ಟು ನೀವು ದೂರದಲ್ಲಿ ಇದಾರೆ, ಇನ್ನ ಹತ್ರ ಬರಬೇಕು ಅಂತ ರಘು ಮತ್ತೆ ಸೂರಜ್ ಅವ್ರಿಗೆ ಹೇಳ್ತಾರೆ. ಇಲ್ಲಿ ಗಿಲ್ಲಿ ಕಡೆಯಿಂದ ಪದೇ ಧನುಗೆ ಮತ್ತೆ ಏನು ಅಭಿಗೆ ಹೇಳ್ತಾ ಇದ್ರು ಸಹ ಅವ್ರು ಇನ್ನೂ ದೂರನೇ ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಬಂದ್ಬಿಟ್ಟು ಗಿಲ್ಲಿ ತಪ್ಪು ಅಂತ ಹೇಳುವಂತ ಅಶ್ವಿನಿ ಗೌಡ ಅದನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ಇವ್ರದ್ದು ದೊಡ್ಡ ತಪ್ಪಾಗಿ ಕಾಣ ಸಿಗುತ್ತೆ. ಕೇವಲ ಇವತ್ತು ಏಕವಚನದ ಕುರಿತಾಗಿ ತಗೊಂಡಿರೋ ಕ್ಲಾಸ್ ಅಷ್ಟೇ ಅಲ್ಲ, ಇಲ್ಲಿ ಪ್ರತಿಯೊಂದು ಕುರಿತಾಗಿ ಸಹ ಕ್ಲಿಯರ್ ಕಟ್ ಅನ್ನೋದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರೆ ಒಂದು ಜಡ್ಜ್ಮೆಂಟ್ ಗೆ ಬಂದು ಇದು ನೀವು ಮಾಡ್ತಾ ಇರೋದು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ವ್ಯಕ್ತಿತ್ವ ನೀವು ಕೆಡಿಸ್ಕೊಳಕ್ ಬರಬೇಡಿ, ಬಿಗ್ ಬಾಸ್ ಮನೆ ಹತ್ರ ಉತ್ತರ ಕೊಡ್ತಾ ಇದ್ರ ಅಂತಾನೆ ಹೇಳ್ಬೋದು. ಏನ್ ಎಲ್ಲಾ ವೀಕ್ಷಕರು ಅಯ್ಯೋ ಸುಮ್ನೆ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೀವಿ ಕಳ್ರೆ ಅಷ್ಟರ ಮಟ್ಟಿಗೆ ಏನ್ ಇರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಇವತ್ತಿನ ಎಪಿಸೋಡ್ ನ ನೋಡಿ 100% ನೀವು ಸ್ಯಾಟಿಸ್ಫೈ ಆಗೇ ಆಗ್ತೀರಾ. ಒಂದ್ಸರಿ ಫ್ರೋಮೋನ ವಿಸಿಟ್ ಮಾಡಿ, ನೆಕ್ಸ್ಟ್ ಲೆವೆಲ್ ಫ್ರೋಮೋ ಅಂತಾನೆ ಹೇಳ್ಬೋದು. ಇದೇ ಈ ಒಂದು ಸೀಸನ್ ಅಲ್ಲಿ ಬೆಸ್ಟ್ ಎಪಿಸೋಡ್ ಆಗುತ್ತೆ ಕಿಚ್ಚನ ಪಂಚಾಯತಿಯಲ್ಲಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಸಣ್ಣ ವಿಚಾರ ದೊಡ್ಡ ವಿಚಾರ ಅಂತ ಏನಿಲ್ಲ, ಅವ್ರಿಗೆ ಮರ್ಯಾದೆ ಕೊಡಬೇಕು ಇವ್ರಿಗೆ ಮರ್ಯಾದೆ ಕೊಡಬೇಕು ಅನ್ನೋದೇನಿಲ್ಲ. ಯಾರೆಲ್ಲ ತಪ್ಪು ಮಾಡಿದಾರೆ ಎಲ್ಲರಿಗೂ ಸಹ ಈ ಒಂದು ಕಿಚ್ಚನ ಪಂಚಾಯತಿಯಲ್ಲಿ ಸ್ಟ್ರಾಂಗ್ ಏನಂತ ಕ್ಲಾಸ್ ತಗೊಂತಾರೆ ಅಂತ ಅನಿಸ್ತಾ ಇದೆ. ಅಂಡ್ ಎರಡೂ ಫ್ರೋಮೋ ನಾವು ನೋಡ್ಕೊಳ್ಳೋದಾದ್ರೆ ಅಶ್ವಿನಿ ಗೌಡ ಅವ್ರಿಗೆ ಯಾವ ಒಂದು ವಿಚಾರದಲ್ಲಿ ಸರಿಯಾದಂತ ಕ್ಲಾಸ್ ತಗೊಳ್ಬೇಕಾಯ್ತು, ಅವ್ರಿಗೆ ಸರಿಯಾದಂತ ಬುದ್ಧಿ ಕಲಿಸ್ಬೇಕಾಯ್ತು.
ಮುಂದಿನ ಎಪಿಸೋಡ್ಗಳಿಂದ ಆಗಿರ್ಬೋದು, ಇಲ್ಲ ಮುಂದಿನ ದಿನಗಳಿಂದ ಆಗಿರ್ಬೋದು, ಯಾವ ರೀತಿ ಅವ್ರು ಸರಿಯಾದ ದಾರಿಗೆ ತರಬೇಕಾಯ್ತು ಆದ ಸರಿಯಾದಂತ ದಾರಿಗೆ ಇವಾಗ ತರ್ತಾ ಇದಾರೆ ಒಂದು ಎಪಿಸೋಡ್ ನಿಂದ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ನನಗೆ ಸಿಕ್ಕಾಪಡೆ ಇಷ್ಟ ಆಯ್ತು ಪ್ರೋಮೋ ಮಾತ್ರ. ಅಂಡ್ ಉಪವಾಸ ಸತ್ಯಾಗ್ರಹದ ಕುರಿತು ಮಾತಾಡಿದ್ಯಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ನಾನು ಏನ್ ಅನ್ಕೊಂಡೆ ಅಂದ್ರೆ, ಮೇ ಬಿ ಈಗಾಗ್ಲೇನೆ ಬೇಜಾರುಗೊಂಡು ಉಪವಾಸ ಎಲ್ಲ ಮಾಡಿದಾರೆ, ಆ ಒಂದು ವಿಚಾರ ಟಚ್ ಮಾಡಕ್ ಹೋಗೋದಿಲ್ಲ, ಓಕೆ ಅಂತ ಸುಮ್ನೆ ಹೋಗ್ತಾರೆ. ಎಲ್ಲೊಂದ್ ಕಡೆ ನೀವು ಅರ್ಟ್ ಆಗಿದಾರೆ, ಬಟ್ ನಿಮ್ಮ ಹೊಟ್ಟೆಗೆ ನೀವು ಮೋಸ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಬುದ್ಧಿ ಮಾತು ಹೇಳಿ ಸುಮ್ನೆ ಆಗೋಗ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ ಪರ್ಸನಲಿ. ಬಟ್ ಇಲ್ಲಿ ಅದ್ರ ಕುರಿತಾಗಿ ಸಹ ಎಮೋಷನಲಿ ನೀವು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ, ಅದು ಸಹ ನಿಮ್ಮ ಸ್ಟ್ರಾಟಜಿನ ಅನ್ನೋ ತರ ಪ್ರಶ್ನೆ ಮಾಡ್ತಾರೆ. ಅದೇನಿದೆಯಲ್ಲ ನೆಕ್ಸ್ಟ್ ಲೆವೆಲ್, ಅದು ಕೌಂಟರ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಪ್ರೋಮೋನ ಕುರಿತಾಗಿ, ಪ್ರೋಮೋದಲ್ಲಿರುವಂತ ಮಾತುಗಳ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಈಗ್ಲಾದ್ರೂ ಅಶ್ವಿನಿ ಗೌಡ ಅವ್ರು ಎಚ್ಚೆತ್ಕೊಂಡು ಬುದ್ಧಿ ಕಲ್ತು ಮತ್ತೆ ಚೇಂಜ್ ಆಗ್ತಾರೆ, ಇಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರ? ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನಿಮಗೆ ವಿಡಿಯೋ ಲೈಕ್ ಆದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹೈಪ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.